ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಗ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ನಬೈನು ಸ್ಕೂಲಿಂದ ಬಂದ ಈಗ ಜಸ್ಟ್. ಸೊ ನಾನೀಗ ಮಧ್ಯಾಹ್ನದ ಅಡುಗೆ ಮಾಡಾಕತ್ತೀನಿ. ಇವತ್ತು ನಾನು ನಿಮ್ಗೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ. ಫ್ರೆಂಡ್ಸ್, ಪ್ಲೀಸ್ ವಿಡಿಯೋನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿರಿ. ನಾನು ಹೊಸ ರೆಸಿಪಿ ಹಾಕ್ತಿರ್ತೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಬರ್ತದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಸೊ ನಾನಿವತ್ತು ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ ಪಲ್ಯ ಮಾಡತ್ತೀನಿ. ಸೊ ಬರ್ರಿ, ನಾನು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಆಮೇಲೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ನಾನು ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ನೋಡಿರಿ, ನಾನು ಎಣ್ಗಾಯಿ ಪಲ್ಯಕ್ಕೆ ಬದ್ನಿಕಾಯಿ ತೊಗೊಂಡೇನಿ. ಆ್ಯಕ್ಚುಲಿ ಇನ್ನೂ ಒಂದಿತ್ತು ಬದ್ನಿಕಾಯಿ, ಅದು ಒಂದು ಸ್ವಲ್ಪ ಯಾಕೋ ಕರಿ ಆಗಿತ್ತು. ಅದಕ್ಕೆ ನಾನು ಅದನ್ನು ತೆಗೆದುಬಿಟ್ಟೆ, ಹುಳುಕೇನು ಇದ್ದಿದ್ದಿಲ್ಲ. ಸೊ ಬದ್ನಿಕಾಯಿ, ಇಲ್ಲೇ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡೇನಿ. ಆಮೇಲೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ. ಆಮೇಲೆ ಟೊಮೆಟೊ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಬೆಲ್ಲ ತೆಗೆದಿಟ್ಕೊಂಡೇನಿ. ಆಮೇಲೆ ಹುಣಸೆ ಹಣ್ಣು ನೆನೆ ಹಾಕಿ ಇಟ್ಕೊಂಡೇನಿ. ಟೊಮೆಟೊ ಅವರೇ ಹಾಕ್ಕೋಬೋದು, ಹುಣಸೆ ಹಣ್ಣರೇ ಹಾಕ್ಕೋಬೋದು. ಟೊಮೆಟೊ ಜಾಸ್ತಿ ಹುಳಿ ಇಲ್ಲ ಅಂಥೇಳಿ ನಾನಿಲ್ಲೇ ಹುಣಸೆ ಹಣ್ಣು ತೊಗೊಂಡೇನಿ ಒಂದು ಸ್ವಲ್ಪ. ಆಮೇಲೆ ಫ್ರೆಂಡ್ಸ್, ನನಗೆ ಇದಕ್ಕೆ ಶೇಂಗಾ ಪುಡಿ ಹಾಕ್ಕೊಂಡೇನಿ. ಇದನ್ನು ತುಂಬಬೇಕು ಅದಕ್ಕೆ ಮಸಾಲ. ಸೊ ನೆಕ್ಸ್ಟ್ ನನಗೆ ಇದಕ್ಕೆ ಗುರಿಯೋ ಪುಡಿ ಹಾಕತ್ತೀನಿ. ಇದೆರಡು ಮೇನ್ ಇದಕ್ಕೆ ಮಸಾಲ. ಗುರಿಯೋ ಪುಡಿ ಹಾಕತ್ತೀನಿ. ಇದೆರಡು ಪೌಡರ್ ಮಾಡಿ ಇಟ್ಕೊಂಡೇನಿ. ನಾನು ಗುರಿಯೊಳಗೆ ಹುರಿದು ಉಪ್ಪು ಹಾಕಿ ಪೌಡರ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆ ಖಾರ ಹಾಕತ್ತೀನಿ. ಸೊ ಮಸಾಲೆ ಖಾರ ಹಾಕತ್ತೀನಿ ಇದಕ್ಕೆ. ಆಮೇಲೆ ನೆಕ್ಸ್ಟ್ ನಾನೀಗ ಇದಕ್ಕೆ ಗರಂ ಮಸಾಲ ಹಾಕತ್ತೀನಿ ಸ್ವಲ್ಪ. ಇಲ್ಲ, ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತೇನೆ. ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ತೇನೆ ಉಪ್ಪು, ಒಂದು ಸ್ವಲ್ಪ ಉಪ್ಪು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡರ್. ಸೊ ಆಮೇಲೆ ನಾನಿಲ್ಲೇ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಇದನ್ನ ಹಿಂಗೆ ಹಾಕಿ ಕಲಿಸ್ತೀನಿ. ಕಲಿಸಿ ಈಗ ಇದನ್ನು ಮಸಾಲೆ ಬದ್ನಿಕಾಯಿ ಒಳಗೆ ತುಂಬ್ತೇನೆ. ಸೊ ಫ್ರೆಂಡ್ಸ್, ನೋಡಿ ನಾನು ಈಗ ಈ ಥರ ಕಲಿಸ್ಕೊಂಡೇನಿ. ಈ ಥರ ಕಲಿಸ್ಕೊಂಡೇನಿ. ಈಗ ಇದನ್ನು ತುಂಬ್ತೇನೆ. ಆ್ಯಕ್ಚುಲಿ ನಾನು ಇದು ಮಸಾಲ ಭಾಳ ಮಾಡ್ಕೊಂಡೇನೆ, ಯಾಕಂದರೆ ಬದ್ನಿಕಾಯಿ ಸ್ವಲ್ಪ ಐತಿ ಅದಕ್ಕೆ. ಸೊ ಇದಕ್ಕೆ ಇಷ್ಟಿಷ್ಟ ಹಿಂಗೆ ಸಣ್ಣ ಸಣ್ಣ ಬದ್ನಿಕಾಯಿ ಇದ್ದರೆ ಚಲೋ ಅನ್ನಿಸ್ತೈತಿ. ನೋಡಿರಿ ಹಿಟ್ಟೆ ಐತಿ. ಸೊ ನೋಡಿರಿ, ನಾನು ಈ ಥರ ಮಸಾಲೆ ತುಂಬೇನಿ ನನಗೆ ಇದಕ್ಕೆ. ಸೊ ಇದೇ ಥರ ನಾನು ಎರಡೂ ತುಂಬ್ತೇನೆ. ಸೊ ಫ್ರೆಂಡ್ಸ್, ನೋಡಿರಿ, ನಾನೀಗ ಇಲ್ಲೆಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡೇನಿ. ಸೊ ಇಲ್ಲಿ ನೋಡಿರಿ, ಬದ್ನಿಕಾಯಿ, ಕೊತ್ತಂಬರಿ ನೋಡಿರಿ ಈ ಥರ ತುಂಬಿಟ್ಕೊಂಡೇನಿ ಮಸಾಲ ಎಲ್ಲ. ಆಮೇಲೆ ಇನ್ನೂ ಮಸಾಲ ಐತಿ, ಅದನ್ನು ಹಾಕಿ ನಾನು ಅದನ್ನು ಲಾಸ್ಟಿಗೆ ಪಲ್ಯಕ್ಕೆ ಹಾಕ್ತೇನೆ. ಸೊ ಬರ್ರಿ ಈಗ ಒಗ್ಗರಣೆ ಹಾಕ್ತೇನೆ, ತೋರಿಸ್ತೇನೆ. ಆಯಿಲ್, ಈ ಎಣ್ಣೆಗಾಯಿ ಬದ್ನಿಕಾಯಿ ಅಂದರೆ ಎಣ್ಣೆನ ಭಾಳ ಹಾಕ್ಬೇಕಂತೇನಿಲ್ಲ, ಮೀಡಿಯಮ್ ಹಾಕ್ಕೊರಿ. ಯಾವಾಗೂ ಎಷ್ಟು ಪಲ್ಯಕ್ಕೆ ಹಾಕ್ತೀರಿ ಅಷ್ಟೇ ಹಾಕ್ಕೊರಿ. ಯಾಕಂದರೆ ಇಲ್ಲಿ ಮೇನ್ ನಾವು ಶೇಂಗಾ ಹಾಕ್ತೇವಲ್ಲ, ಅದ್ರದ್ದು ಎಣ್ಣೆ ಮಿಕ್ಸ್ ಆಗ್ತೈತೆ. ಅದು ಲಾಸ್ಟಿಗೆ, ಅದು ಪಲ್ಯ ಲಾಸ್ಟಿಗೆ ಆದಂಗೆ ಅದ್ರದ್ದು ಎಣ್ಣೆ ಬಿಡ್ತೈತಿ. ಸೊ ಎಣ್ಣೆಗಾಯಿ ಬದ್ನಿಕಾಯಿ ಅಂದರೆ ಎಣ್ಣೆನೇ ಜಾಸ್ತಿ ಹಾಕೋದಿರಂಗಿಲ್ಲ. ಎಣ್ಣೆ ಹಾಕ್ಕೊಂಡೇನಿ. ಈಗ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ತೇನೆ. ಒಂದು ಸ್ವಲ್ಪ ಜೀರಿಗೆ ಸಾಸಿವೆ, ಸೊ
ನೋಡಿರಿ ಎಣ್ಣೆ ಚಟ್ಪಟ್ ಅಂದೈತಿ, ಜೀರಿಗೆ ಹಾಕಿ. ಸೊ ನಾನು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಾತೀನಿ. ಒಂದು ಸ್ವಲ್ಪ ಬ್ರೌನ್ ಆದರೆ ಸಾಕು, ಯಾಕಂದರೆ ಬದ್ನಿಕಾಯಿನೂ ಹುರ್ಕೋತೀವಲ್ಲ ಆವಾಗ ಬೆಳ್ಳುಳ್ಳಿ ಎಲ್ಲ ಹೊತ್ಬಿಡ್ತೈತಿ. ಒಂದು ಸ್ವಲ್ಪ ಜಲ್ದಿನ ಹಾಕಬೇಕು. ಉಳ್ಳಾಗಡ್ಡಿ ಹಾಕಾತೀನಿ. ನೀವು ಮತ್ತು ಇನ್ನೊಂದು ಥರನೂ ಮಾಡ್ಬೋದು. ಇದನ್ನೆಲ್ಲ ಒಗ್ಗರಣೆ ಹಾಕಿ ಎಲ್ಲ ಹಾಕಿ ಬರೀ ಬದ್ನಿಕಾಯಿ ಬರೀ ಕಟ್ ಮಾಡಿ ಹಾಕ್ತಾರೆ ಅದ್ರಾಗ, ಆ ಥರನೂ ಮಾಡ್ಕೋಬೋದು. ಸೊ ಉಳ್ಳಾಗಡ್ಡಿ ಈಗ ಬ್ರೌನ್ ಆಗತೈತಿ. ಸೊ ನಾನೀಗ ಉಳ್ಳಾಗಡ್ಡಿ ಜೊತೆಗೆ ನಾನೀಗ ಬದ್ನಿಕಾಯಿನೂ ಒಂದು ಸ್ವಲ್ಪ ಹುರ್ಕೋತೀನಿ. ಸೊ ನೋಡಿರಿ ಹಾಕಾತೀನಿ ಈಗ. ಸೊ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಮತ್ತು ಆಮೇಲೆ ಒಂದು ಹಾಕ್ತೀನಿ. ಸೊ ಈ ಥರ ಇದು ಎಣ್ಣೆ ಒಳಗೆ ಹುರಿಬೇಕು. ನಾನು ಒಂದು ಸ್ವಲ್ಪ ಮೇಲೆ ಮುಚ್ತೇನೆ, ಮುಚ್ಚಿದ್ರೆ ಜಲ್ದಿ ಹುರಿತೈತಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲೇ ಬದ್ನಿಕಾಯಿ ನೋಡ್ರಿ ಹುರಿದಾವ, ನೋಡ್ರಿ ಬ್ರೌನ್ ಆಗೈತಿ. ಸೊ ನಾನೀಗ ಇದಕ್ಕೆ ಇದೇನು ಮಸಾಲೆ ಎಕ್ಸ್ಟ್ರಾ ಐತಲ್ಲ ಈಗ ಇದನ್ನು ಹಾಕ್ಕೋತೇನೆ. ಇದನ್ನು ಲಾಸ್ಟಿಗೆ ಹಾಕ್ಬೇಕು, ಮೊದಲೇ ಹಾಕಿಬಿಟ್ರೆ ಅದೆಲ್ಲ ಮಸಾಲೆ ಹೊತ್ಕೊಂಡ್ಬಿಡ್ತೈತಿ. ಸೊ ನಾನೀಗ ಈಗ ಹಾಕ್ತೇನೆ. ಸೊ ಈಗ ನಾನು ನೆಕ್ಸ್ಟ್ ಟೊಮೆಟೊ ಹಾಕ್ತೇನೆ. ಫ್ರೆಂಡ್ಸ್ ನಾನಿಲ್ಲಿಗೆಲ್ಲ ಟೊಮೆಟೊ, ಕೊತ್ತಂಬರಿ, ಆಮೇಲೆ ಬೆಲ್ಲ ತೊಗೊಂಡಿದ್ದೆಲ್ಲ ಬೆಲ್ಲನೂ ಹಾಕ್ತೀನಿ ಈಗ ನೋಡಿ. ಸೊ ಈ ಥರ ಹಿಂಗೆ ಆಗಬೇಕಿದೆ. ಒಂದು 2 ನಿಮಿಷ ಟೊಮೆಟೊ ಮೆತ್ತಗಾಗುತ್ತಾನ ಒಂದು ಸ್ವಲ್ಪ ಇದು ಮಾಡ್ಕೋಬೇಕು, ನೀರು ಬಿಡಬೇಕಾಗ. ಸೊ ನೋಡ್ಬೋದು ನೀವು, ಬದ್ನಿಕಾಯಿದು ಮಸಾಲ ಹೊರಗೆ ಬಂದೇ ಇಲ್ಲ, ಒಳಗೆ ಐತಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಹುಣಸೆಹಣ್ಣು ಹಾಕ್ತೀನಿ. ಸೊ ಫ್ರೆಂಡ್ಸ್ ನಾನಿಲ್ಲಿಗೆ ಹುಣಸೆಹಣ್ಣು ನೀರು ಹಾಕಿ ಆಮೇಲೆ ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕಿ ಈಗ ಮ್ಯಾಗ ಮುಚ್ಚಿಟ್ಟು ಕುದಿಯಾಕಿಡ್ತೀನಿ. ಸೊ ನೋಡಿರಿ ಈ ಥರ ಪಲ್ಯ ಒಂದು ಸ್ವಲ್ಪ ಮೆತ್ತಗಾದ್ಮ್ಯಾಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಆಮೇಲೆ ನಿಮ್ಗೆ ಎಷ್ಟು ಕುದಿಬೇಕು ಅಷ್ಟು ಇದು ಮಾಡ್ಕೋಬೇಕು. ಸೊ ನೋಡಿರಿ ಈಗ ಮ್ಯಾಗ ಮುಚ್ತೇನೆ, ಅಂದಮೇಲೆ ಮೆತ್ತಗಾಗ್ತೈತೆ ಅದು. ಫ್ರೆಂಡ್ಸ ಈಗ ನೋಡಿರಿ ಕುದ್ದಾವ ಬದ್ನಿಕಾಯಿ ಎಲ್ಲ ಮೆತ್ತಗಾಗ್ಯಾವ. ಸೊ ಹಿಂಗೆ ಇದೆ ನೋಡಿರಿ ಎಣ್ಗಾಯಿ ಪಲ್ಯ, ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ ಪಲ್ಯ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಮಧ್ಯಾಹ್ನ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಾನು ನಬ್ಬಯ್ಯ. ಸೊ ಈಗ ಅವ್ನು ಟಿ ವಿ ನೋಡಕತ್ತಿದ್ದ. ಸೊ ಈಗ ಅವ್ನಿಗೆ ಹೋಮ್ವರ್ಕ್ ಮಾಡ್ಸಕ್ಕೆ ನೋಡ್ರಿ, ಹೋಮ್ವರ್ಕ್ ಮಾಡತ್ತಾನೆ ನಬ್ಬಯ್ಯ. ಜಲ್ದಿ ಬರ್ರಿ ಪ್ಲೀಸ್. ಓಕೆ, ಆಮೇಲೆ ನಾನೇ ದೀಪ ಹಚ್ಬೇಕು. ಈಗ ದೀಪ ಹಚ್ಚಿ ಈವ್ನಿಂಗ್ದು ಚಪಾತಿ ಮಾಡ್ಬೇಕು. ಮತ್ತು ದೀಪ ಹಚ್ಚಿ ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೇವೆ. ನಬ್ಬೈಗೇನೋ ಹೊರಗೆ ಹೋಗ್ಬೇಕಂತ. ಸರಿ ಬಿಡ, ನಬ್ಬೈಗೇನೋ ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕಂತ. ಅದಕ್ಕೆ ನಬ್ಬೈ ಹೋಗ್ಬೇಕಲ್ಲ ಹೊರಗೆ, ಹಂಗಂದ್ರೆ ಜಲ್ದಿ ಹೋಮ್ವರ್ಕ್ ಮಾಡು. ಅರ್ಧ ಹೋಮ್ವರ್ಕ್ ಮಾಡು, ಆಮೇಲೆ ಮತ್ತೆ ಬಂದಿಂದ ಮತ್ತೆ ಮಾಡುವಂತೆ. ಓಕೆ ಫ್ರೆಂಡ್ಸ, ಅಡುಗೆ ಎಲ್ಲ ಮಧ್ಯಾಹ್ನ ಮಾಡಿಬಿಟ್ಟೇನಿ. ಸೊ ಈಗ ನೈಟ್ ಚಪಾತಿ ಅಷ್ಟೇ ಮಾಡೋದೈತಿ. ರೈಸು ಮಾಡೇನಿ, ಎಲ್ಲ ಮಾಡೇನಿ, ಚಪಾತಿ ಅಷ್ಟೇ ಮಾಡೋದೈತಿ. ಸೊ ಬರ್ರಿ ಮತ್ತೆ ಸಿಗ್ತೇನಂತ.
ಫ್ರೆಂಡ್ಸ್ ವಾಕ್ ಹೊಂಟೇವಿ ಈಗ ನಾನು ನಭಯ. ಒಂದು ಸ್ವಲ್ಪ ಅವ್ನಿಗೆ ಹೋಮ್ವರ್ಕ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಹೋಗುನು ಅಂತಂದ. ಒಂದು ಸ್ವಲ್ಪ ಮಾಡ್ಯಾನ, ಇನ್ನೂ ಒಂದು ಅರ್ಧ ಐತಿ. ಸೊ ಅದಕ್ಕೆ ಹೋಗುನು ಅಂತ ಹೇಳಕತ್ತ. ಅದಕ್ಕೆ ಬಂದೇವಿ. ಸೊ ಇನ್ನೂ ಕತ್ಲಾಗಿಲ್ಲ, ಇನ್ನೂ ಟೈಮ್ ಐತಿ. ಸರಿ ಆಯಿತು ಹೋಗೋಣ ಬಾ ಅಂಥೇಳಿ ಬಂದೆ. ಫ್ರೆಂಡ್ಸ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಯಾವ ಟೈಪ್ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿರಿ. ಇದನ್ನು ಸರಿ ಮಾಡ್ಕೊಂಡು ನಾನು ಮತ್ತೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನಂತೆ. ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋಸ್ ಹಂಗೆ ನೋಡ್ತೀರಿ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಇವತ್ತು ಜಲ್ದಿ ಮುನ್ಗೇನ ಸೂರ್ಯ, ಸೊ ಏನೂ ಅಷ್ಟೊಂದೇನು ಇದನ್ನು ಕಾಣತ್ತಿಲ್ಲ. ಕೇಳ್ಸಂಗೇ ಇಲ್ಲ. ಮಾತಾಡೋದು ಬೇಡ, ಆಮೇಲೆ ಮಾತಾಡ್ತೀನಿ. ನೀನು ನನಗಷ್ಟೇ ಇಡಿ, ಕಟ್ ಮಾಡೋದು ಈಗ ಕಟ್ ಮಾಡಿ. ಫ್ರೆಂಡ್ಸ್ ನಾವು ಡಿಮಾರ್ಟಿಗೆ ಬಂದಿದ್ವಿ. ಈಗ ಜಸ್ಟ್ ಎಲ್ಲ ಆತ, ಶಾಪಿಂಗ್ ಆತ. ಸೊ ನಭಯ ಐಸ್ ಕ್ರೀಮ್ ತಿನ್ನತಾನ. ನಭಯ್, ಸೊ ನೋಡಿರಿ ಐಸ್ ಕ್ರೀಮ್ ತಿನ್ನತಾನ, ಚಾಕ್ಲೇಟ್. ಸೊ ಈ ಮಂತದ್ದು ಎಲ್ಲ ಗ್ರಾಸರಿ ಎಲ್ಲ ಶಾಪಿಂಗ್ ಆತ. ಸೊ ಇನ್ಮೇಲೆ ಮನೆಗೆ ಹೋಗಿ ಊಟ ಮಾಡಬೇಕು. ಫ್ರೆಂಡ್ಸ್ ಡಿಮಾರ್ಟಿಗೆ ಬಂದಿದ್ವಿ. ಗ್ರಾಸರಿ ಶಾಪಿಂಗ್ ಎಲ್ಲ ಆತ. ಸೊ ನಭಯ ಐಸ್ ಕ್ರೀಮ್ ಬೇಕಂದ. ಸೊ ಅದಕ್ಕೆ ಆ್ಯಕ್ಚುಲಿ ಪಾಪ್ಕಾರ್ನ್ ತೊಗೊಳಕತ್ತಿದ್ವಿ. ಪಾಪ್ಕಾರ್ನ್ ಎಲ್ಲ ಖಾಲಿ ಆಗೈತಿ. ಅದಕ್ಕೆ ಈಗ ಐಸ್ ಕ್ರೀಮ್ ತೊಗೊಂಡು ನಭಯ ಐಸ್ ಕ್ರೀಮ್ ತಿನ್ನತ್ತೇವೆ. ನಭಯ್ ಫ್ರೆಂಡ್ಸ್ ಊಟ ಎಲ್ಲ ಆತ ಈಗ ಜಸ್ಟ್. ಸೊ ಇನ್ನು ಈಗ ಕ್ಲೀನಿಂಗ್ ಎಲ್ಲ ಐತಿ, ಕಿಚನ್ ಕ್ಲೀನ್ ಎಲ್ಲ ಮಾಡ್ಬೇಕು. ಆಮೇಲೆ ನಭಯ್ ಹೋಮ್ವರ್ಕು ಐತಿ, ಅವನದು ಅಷ್ಟೇ ಕಂಪ್ಲೀಟ್ ಮಾಡ್ಬೇಕು. ಫ್ರೆಂಡ್ಸ್ ವಿಡಿಯೋನ ಈಗ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡತ್ತೀನಿ. ಸೊ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ವಿಡಿಯೋಸ್ ನೋಡ್ತೀರಿ ಜಾಸ್ತಿ ಜನ, ಬಟ್ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಆಮೇಲೆ ನಾನು ತೋರಿಸೋ ರೆಸಿಪಿನ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದಂತ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.